ಇಂದಿನ ಸಂಚಿಕೆಯಲ್ಲಿ ನಂದ ಮನೆಗೆ ಬಂದು ಗಿರಿಜಾ ಅಂತ ಜೋರಾಗಿ ಕಿರಿಚ್ತಾರೆ. ಅಷ್ಟರಲ್ಲಿ ಗಿರಿಜಾ ಬಂದು ಏನಾಯ್ತು ರೀ ಅಂದಾಗ ನಂದ ಈ ಮನೆಯಿಂದ ಆ ಮನೆಗೆ ಯಾರಾದರೂ ಹೋಗಿದ್ರಾ ಅಂತ ಕೇಳ್ತಾನೆ. ಅದಕ್ಕೇನೆ ಗಿರಿಜಾ ಅವ್ರ ಮನೆಗ ಅಲ್ಲಿಗೆ ಯಾಕೆ ಹೋಗ್ತಾರೆ, ಯಾರು ಹೋಗಿದ್ರು ಅಂದಾಗ ನಂದ ಇದಕ್ಕೆ ನೀನೆಲ್ಲ ಉತ್ತರ ಕೊಡಬೇಕಾಗಿರೋದು ಗಿರಿಜಾ, ಅಲ್ಲಿ ನಿಂತಿದ್ದಾಳಲ್ಲ ಅವಳು ಉತ್ತರ ಕೊಡಬೇಕು ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಅದಕ್ಕೆ ಗಿರಿಜಾ ಅವಳು ಎಂತಕ್ಕೆ ಹೋಗ್ತಾಳೆ, ಇಡೀ ದಿನ ನಮ್ಮ ಜೊತೆ ಇದ್ಲಲ್ಲ ಅಂದಾಗ ನಂದ ಅವಳು ಆ ಮನೆಗೆ ಹೋಗಿದ್ದಾಳೆ ಅಂತ ನಂಗೆ ಗೊತ್ತಾಗಿದೆ, ಸುಮ್ಮನೆ ಒಪ್ಕೊಳ್ಳೋಕೆ ಹೇಳೋ ಅವಳಿಗೆ ಅಂತ ಹೇಳ್ತಾನೆ. ಅಮೂಲ್ಯ ಮನಸ್ಸಲ್ಲಿ ಅಯ್ಯೋ ಮಾವಂಗೆ ಯಾರು ವಿಚಾರ ಸಿಗಾಕೊಂಡ್ರೆ ಎಲ್ಲ ಕಡೆನೂ ನಾನೇ ಬಯಸ್ಕೋಬೇಕು, ಆಮೇಲೆ ವಲ್ಲಭನೇ ನನ್ನ ಕಳಿಸಿದ್ದು ಸತ್ಯ ಆಚೆ ಬರುತ್ತೆ, ಆಮೇಲೆ ಸುಮ್ಮನೆ ವಲ್ಲಭಂಗೆ ಬೈತಾರೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಗಿರಿಜಾ ರೀ ನಿಮ್ಗೆ ಯಾರೋ ಸುಳ್ಳು ಹೇಳಿರಬೇಕು, ಅಮ್ಮು ಅಲ್ಲಿಗೆ ಹೋಗಿಲ್ಲ ರೀ ಅಂದಾಗ ಅಮೂಲ್ಯ ನಾನು ಆ ಮನೆಗೆ ಹೋಗಿದ್ದೆ ಅಂತ ಒಪ್ಕೋತಾಳೆ. ಅದನ್ನು ಕೇಳಿಸ್ಕೊಂಡು ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ. ಗಿರಿಜಾ ಅಮ್ಮು ಏನು ಹೇಳ್ತಿದ್ಯಾ ನೀನು ಅಂತ ಹೇಳಿದಾಗ ಅಮೂಲ್ಯ ಮಾವ ನನ್ನ ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿದಾಗ ನಂದ ನೋಡು ಗಿರಿಜಾ ನಮ್ಮನೆಗೂ ಅವ್ರ ಮನೆಗೂ ಮನಸ್ತಾಪ ನಡೀತಿದೆ, ಆಗಲ್ಲ ಅಂತ ಗೊತ್ತಿದ್ದು ಹೋಗಿದ್ದಾಳೆ ನೋಡು, ಹಿಂದೆ ಒಂದ್ಸಲಿ ಅವ್ರ ಮನೆಯಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಅದೆಲ್ಲ ಗೊತ್ತಿದ್ದು ಇವಳು ಯಾಕೆ ಹೋಗ್ಬೇಕಿತ್ತು ಅಂತ ಹೇಳಿದಾಗ ವಲ್ಲಭ ಮನಸ್ಸಲ್ಲಿ ನಾನು ಇನ್ನು ಸುಮ್ಮನೆ ಇದ್ದರೆ ಅಪ್ಪ ಸಿಟ್ಟಲ್ಲಿ ಅಮೂಲ್ಯನ ಬೈತಾರೆ, ನಾನು ಸತ್ಯ ಒಪ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಂದ ಈ ಮನೇಲಿ ರೀತಿ ನೀತಿ ಅನ್ನೋದು ಇದನ್ನ ಬದುಕಬೇಕು, ಇದನ್ನೆಲ್ಲ ಅರ್ಥ ಆಗಲ್ವಾ ಗಿರಿಜಾ ಅವಳಿಗೆ ಅಂತಲ್ಲ. ಅದಕ್ಕೆ ವಲ್ಲಭ ಅಪ್ಪ ಅಮೂಲ್ಯನ ಬೈಬೇಡಿ ನೀವು ಅಂದಾಗ ನಂದ ಸುಮ್ಮನೆ ಇರೋ ಕೇಳೋ ಅವನಿಗೆ ಅಂತ ಹೇಳಿದಾಗ ವಲ್ಲಭ ಅಮೂಲ್ಯನ ಆ ಮನೆಗೆ ಕಳಿಸಿದ್ದೆ ನಾನು ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ. ಈ ಕಡೆ ಇಂದ್ರ ಇವ್ರ ಮನೇಲಿ ಏನು ನಡೀತಿದೆ ಅಂದ್ಬಿಟ್ಟು ಕದ್ದು ಕೇಳಿಸ್ಕೊಳ್ಳೋಕ್ಕೆ ಅಂತ ಅವ್ರ ಮನೆ ಮುಂದೆ ಓಡಾಡ್ತಾನೆ ಇರ್ತಾಳೆ. ಅಷ್ಟರಲ್ಲಿ ಅವಳ ಮಗಳು ಬಂದು ಅಮ್ಮ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅಂದಾಗ ಇಂದ್ರ ಈ ಕರೆಕ್ಟ್ ಟೈಮಿಗೆ ಬಂದೆ ನೀನು, ಅಷ್ಟೊತ್ತಿಂದ ಕಂಪ್ನಿ ಯಾರೂ ಇಲ್ಲ ಅಂತ, ಇವಾಗ ನೀನು ಬಂದೆಲ್ಲ ಒಳ್ಳೆ ಕೆಲಸ ಆಯಿತು, ಒಳ್ಳೆ ಮಜಾ ಬರುತ್ತೆ ಬಾ ನೋಡೋಣ ಅಂತ ಹೇಳಿದಾಗ ಅವಳ ಮಗಳು ಏನಮ್ಮ ಸೀನು ಅಂತಂದಾಗ ಅವಳು ನಂದಕುಮಾರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಸೊಸೆ ನಮ್ಮ ಮನೆಗೆ ಬಂದಿದ್ಲು, ಸ್ವಲ್ಪ ಅದ್ಬಸ್ತಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ ಕಣೆ ಅಂದಾಗ ಅವಳ ಮಗಳು ಹೌದಮ್ಮ ಅಂದಾಗ ಇಂದ್ರ ಹ್ಞೂ ಕಣೆ ಇವತ್ತು ನಂದ ಫುಲ್ ಕೋಪದಲ್ಲಿ ದಡ ಅಂತ ಎದ್ದೋಗಿದ್ದಾರೆ, ಅಂದರೆ ಈ ಮನೆಯಲ್ಲಿ ದೊಡ್ಡ ಜಗಳ ನಡೆಯುತ್ತೆ ಅಂತ ಅರ್ಥ ತಾನೇ ಅಂದಾಗ ಅವಳ ಮಗಳು ಸೂಪರ್ ಅಮ್ಮ ನೀನು ಅಂದಾಗ ಇಂದ್ರ ಮತ್ತು ಇಂದ್ರ ಅಂದರೆ ಕಮ್ಮಿನಾ, ಅಮೂಲ್ಯ ನಮ್ಮನೆಗೆ ಬಂದಿದ್ದ ವಿಚಾರ ನಮ್ಮನೆಯವ್ರಿಗೆ ಹೇಳೋಣ ಅಂದರೆ ಅದು ಟುಸ್ ಪಟಾಕಿ ಆಗೋಯ್ತು, ಈಗ ಅದೇ ಪಟಾಕಿನ ನಂದ ಮನೆಗೆ ಹಚ್ಚಿಟ್ಟಿದ್ದೀನಿ ನಾನು, ಈಗ ನೋಡು ಮಗಳೇ ಆ ಮನೆಯಲ್ಲಿ ದೊಡ್ಡದಾಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಆ ಫೋರ್ಸ್ಗೆ ಅಮೂಲ್ಯ ಡಿಶ್ಕ್ಯೂ ಅಂತ ಅಂದ್ಬಿಟ್ಟು ಆಚೆ ಬಂದು ಬೀಳ್ತಾಳೆ ಅವಳು ಅಂತ ನಗಾಡ್ತಿರ್ತಾಳೆ. ಅದಕ್ಕೆ ಅವಳ ಮಗಳು ಅಲ್ಲ ಅಮ್ಮ ಅವಳು ಆ ಮನೆಯಿಂದ ಆಚೆ ಹಾಕ್ರೆ ಇನ್ನೆಲ್ಲಮ್ಮ ಇರ್ತಾಳೆ ಅಂದಾಗಿಂದ್ರ ಈ ಮನೇಲೂ ಜಾಗ ಇಲ್ಲ ಆ ಮನೇಲೂ ಜಾಗ ಇಲ್ಲ ಅಂದಮೇಲೆ ಬೀದಿಗೆ ಗತಿ, ಬೀದಿ ಪಾಲಾಗ್ತಾಳೆ ಅವಳು ಅಂದಾಗ ಅವಳ ಮಗಳು ಅಮ್ಮ ಹಂಗೆ ಎಷ್ಟು ಖುಷಿ ಆಗ್ತಿ ಗೊತ್ತಾ, ಆ ಅಮೂಲ್ಯ ನಮ್ಮನೇಲಿ ಎಷ್ಟು ಆರಾಮಾಗಿದ್ಲು ಮತ್ತು ಆ ಮನೇಲಿ ಎಷ್ಟು ಆರಾಮಾಗಿದ್ದಾಳೆ ಅಂತ ನಂಗೆ ಫುಲ್ ಇರಿಟೇಟ್ ಆಗ್ತಿತ್ತು, ಇವಾಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ ಅಂತಾಗಿಂದ ಅದನ್ನೆಲ್ಲ ನೋಡೋಣ ಸುಮ್ಮನೆ ಈಗ ನಂದ ಅಮೂಲ್ಯ ಆಚೆ ಹಾಕಿದಾಗ ಅಮೂಲ್ಯ ಹತ್ಕೊಂಡು ಆಚೆ ಪಡ್ತಾಳೆ, ಅದನ್ನು ನೋಡೋಕೆ ಒಳ್ಳೆ ಮಜಾ ಬರುತ್ತೆ ಬಾ ನೋಡೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ. ನಂದ ವಲ್ಲಭ ಆಡಿದ ಮಾತು ಕೇಳಿ ಫುಲ್ ಶಾಕ್ ಆದಾಗ ಕೇಶವ ಏನೋ ಆಡ್ತಿದ್ಯಾ ನೀನು ವಲ್ಲಭ ಅಂದಾಗ ವಲ್ಲಭ ನಾನೇ ಅಮೂಲ್ಯನ ಮನೆಗೆ ಕಳಿಸಿದ್ದು ಅಂತ ಹೇಳ್ತಾನೆ. ಅಮೂಲ್ಯ ವಲ್ಲಭ ಸುಮ್ಮನೆ ಇರು ಅಂತಂದಾಗ ವಲ್ಲಭ ನೀ ಸುಮ್ಮನೆ ಇರು ಅಂತಾರೆ. ಅಷ್ಟರಲ್ಲಿ ನಂದ ಇನ್ನು ಸಲ ನಾನು ಇದು ತಲೆಗೆ ಎಕ್ಸ್ಕೊಂಡು ಬದುಕಬೇಕು ಅಂತ ಮಾಡಿದ್ಯಾ ನೀನು, ಒಂದಾದ್ಮೇಲೆ ಒಂದು ನಂಗೆ ಹಿಂಸೆ ಕೊಡ್ತಾನೆ ಇದೆಯಲ್ಲ ನಂಗೆ ಆಗ್ತಿಲ್ಲ ಅಂತ ಹೇಳಿದಾಗ ವಲ್ಲಭ ನಂಗೆ ಯಾರಿಗೂ ಹಿಂಸೆ ಕೊಡೋ ಉದ್ದೇಶ ಇಲ್ಲ ಅಂದಾಗ ನಂದ ಒಂದಾದ್ಮೇಲೆ ಒಂದು ಅವಾಂತರಗಳು ಮಾಡ್ತಿದ್ಯಾ, ಕಾಲೇಜಲ್ಲಿ ಸ್ಟ್ರೈಕ್ ಮಾಡ್ತೀನಿ, ನಾನೇನು ಬುದ್ಧಿವಾದ ಹೇಳೋ ದಿಮಾಕಲ್ಲಿ ದುಡ್ಡು ಕೊಡೋಕೆ ಬರುತ್ತೆ, ನಾವೆಲ್ಲ ಹೋಳಿ ಆಡಬೇಕು ಅಂತೆಲ್ಲ ಏಮಾರಿಸ್ಬಿಟ್ಟು ಇಂಥ ಕೆಲಸ ಮಾಡಿದ್ಯಾ ನೀನು, ಇಷ್ಟಕ್ಕೂ ಆ ಮನೆ ಉಸಾಬ್ರಿ ಇವ್ಳಿಗೆ ಯಾಕೆ ಬೇಕಿತ್ತು ಗಿರಿಜಾ, ಮೊದಲೇ ಅವ್ರಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಅವಳ ಮಗಳನ್ನ ಮದುವೆಯಾಗಿ ಚಿನ್ನ ದೋಚಿದ್ದೀವಿ ಅನ್ನೋ ಆರೋಪ ಬೇರೆ ಇದೆ, ಈಗ ಮತ್ತೆ ಅವಳನ್ನ ಅವ್ರ ಮನೆಗೆ ಕಳಿಸ್ಬಿಟ್ಟು ಉಳ್ದಿರೋ ಚಿನ್ನ ತರಿಸ್ಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದೀವಿ ಅಂತ ರೋಡಲ್ಲಿ ಮಾತಾಡ್ತಿದ್ದಾರೆ, ಏನು ಮಾಡಬೇಕು ಗಿರಿಜಾ ನಾವು, ಅವನ ಉದ್ದೇಶ ಏನು ಅಂತ ಕೇಳು ಗಿರಿಜಾ, ನಾನು ತಲೆ ಎತ್ಕೊಂಡು ತಿರುಗಬೇಕಾ ಬೇಡವಾ ಅಂತ ಕೇಳು ಅಂತ ಹೇಳ್ದಾಗ ಮಾಧವ ಅಪ್ಪ ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಚಿಕ್ಕು ಹತ್ರ ಮತ್ತೆ ತಪ್ಪು ಮಾಡಲ್ಲಪ್ಪ ಅಂದಾಗ ನಂದ ನೀನು ಸುಮ್ಮನೆ ಇದ್ದರೆ ಸರಿ, ಇನ್ನೂ ಎಷ್ಟು ದಿನ ಅಂತ ಈ ಆಯೋಗನ ವಹಿಸ್ಕೊಂಡು ಮಾತಾಡ್ತೀಯ ನೀನು, ಈ ಆಯೋಗಂಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ವಲ್ಲಭ ಅಪ್ಪ ನೀವು ತಲೆ ತೆಗ್ಸೋ ಕೆಲಸ ನಾನು ಏನೂ ಮಾಡಿಲ್ಲ, ಅಮೂಲ್ಯನ ನಾನು ಯಾಕೆ ಕಳಿಸ್ದೆ ಅಂದರೆ ಅಂತ ಹೇಳಿದಾಗ ನಂದು ಅವೆಲ್ಲ ಬೇಕಾಗಿಲ್ಲ, ಆ ಮನೆಗೆ ನಮ್ಮ ಮನೆಯವ್ರು ಯಾರು ಕಾಲಿಡಬೇಡ್ದು ಅಷ್ಟೇ, ಅದು ತಪ್ಪು ಅಂತ ಹೇಳಿದಾಗ ವಲ್ಲಭ ಅದಲ್ಲಪ್ಪ ಅಂದಾಗ ಈಗ ನನ್ನ ಮುಂದೆ ನಿಂತ್ಕೊಂಡು ಉತ್ತರ ಕೊಡೋದೇನು ಅವಶ್ಯಕತೆ ಇಲ್ಲ ಈಗ ಅಂತ ಹೇಳಿದಾಗ ಕೇಶವ ಅಪ್ಪ ಅವ್ನು ವಲ್ಲಭ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿಸ್ಕೊಳ್ಳೋಣ ಅಪ್ಪ ಹೇಳೋ ಅಂತಂದಾಗ ನಂದು ಅವೆಲ್ಲ ಏನೂ ಬೇಕು, ಅವಳ ಹತ್ರ 1000 ಉತ್ತರ ಇರುತ್ತೆ, ಅದನ್ನೆಲ್ಲ ಕೇಳೋ ಉತ್ಸಾಹ ನನಗಿಲ್ಲ, ಮಾಡೋ ತಪ್ಪು ಮಾಡಿಬಿಟ್ಟು ಚೂರು ಪಶ್ಚಾತ್ತಾಪ ಇಲ್ಲ ನಿಂತಿದ್ದ ನೋಡು ಅಂತ ಹೇಳ್ದಾಗ ಗಿರಿಜಾ ರೀ ಹೋಗ್ಲಿ ಬಿಡ್ರಿ ಅವನಿಂದ ಏನೋ ತಪ್ಪಾಗ್ಬಿಟ್ಟು ಇನ್ನೊಂದ್ಸಲಿ ಆ ಥರ ಎಲ್ಲ ಮಾಡಲ್ಲ ಅನ್ನೋಷ್ಟರಲ್ಲಿ ನಂದ
ಪದೇ ಪದೇ ಇದನ್ನೇ ಕೇಳಿ ಸಾಕಾಗೋಗಿದೆ ನನಗೆ. ಅವ್ನು ತಪ್ಪು ಮಾಡಲ್ಲ ಅಂತ ನೀನು ಗ್ಯಾರಂಟಿ ಕೊಡ್ತೀಯ, ಅವನು ಹೊಸ ತಪ್ಪು ಮಾಡ್ಕೊಂಬರ್ತಾನೆ. ತಪ್ಪು ಮಾಡೋದು ಇವನು, ಅದ್ರ ಶಿಕ್ಷೆ ಅನುಭವಿಸೋದು ನಾನು. ನನಗೆ ಯಾಕೆ ಗ್ರಾಚಾರ ಇದು? ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಇಷ್ಟೇ ಗಿರಿಜಾ, ಒಂದಷ್ಟು ಮರ್ಯಾದೆ, ಒಂದಷ್ಟು ನೆಮ್ಮದಿ. ಆದರೆ ಇವನಿಂದ ಅದ್ಯಾವುದು ಸಿಗ್ತಿಲ್ಲ ನನಗೆ. ಅದೆಲ್ಲ ಮಣ್ಪಾಲಾಗ್ತಿದೆ ನನಗೆ. ಹೊರಗಡೆ ಹೋದರೆ ಮರ್ಯಾದೆನೂ ಸಿಗ್ತಿಲ್ಲ, ಮನೆಗೆ ಬಂದರೆ ನೆಮ್ಮದಿನೂ ಸಿಗ್ತಿಲ್ಲ ನನಗೆ. ದಿನ ಬೆಳಗಿನ ಸಾಯಂಕಾಲ ದುಡಿದು ಮನೆಗೆ ಬಂದಾಗ ಸ್ವಲ್ಪ ನೆಮ್ಮದಿ ಬೇಕಾಗಿತ್ತು, ಅದೂ ಸಿಗಲ್ಲ ಅಂದಾಗ ಮನುಷ್ಯ ಯಾಕೆ ಬದುಕಬೇಕು ಹೇಳು? ಒಂದ್ಸಲಿ ಯಾಕಾದ್ರೂ ಈ ಮನೇಲಿ ನಾನು ಇರಬೇಕು ಅಂತ ಅನ್ನಿಸ್ತಿದೆ ನನಗೆ ಅಂತ ಹೇಳಿದ ಮಾತು ಕೇಳ್ಬಿಟ್ಟು ಎಲ್ರಿಗೂ ಫುಲ್ ಬೇಜಾರಾಗುತ್ತೆ. ಅಷ್ಟರಲ್ಲಿ ಪ್ರಿಯಾ ಫೋನ್ ಎತ್ಕೊಂಡು ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅವರಮ್ಮ ಖುಷಿಯಿಂದ, ಓ ನನ್ನ ಮಗಳೇ ಏನೇ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ನನಗೆ? ಅಳಿಯಂದ್ರಿಗೆ ಊಟ ತೊಗೊಂಡೋಗಿ ಕೊಡ್ತಿದ್ಯಾ ನೀನು? ಸೂಪರ್ ನೀನು ಅನ್ನಷ್ಟರಲ್ಲಿ ಪ್ರಿಯಾ, ಅಯ್ಯೋ ಊಟ ಆಗಿರಲಿ ಅಮ್ಮ, ಇಲ್ಲೊಂದು ದೊಡ್ಡ ಡ್ರಾಮಾನೇ ನಡೀತಿದೆ ಅಂತ ಹೇಳಿದಾಗ ಅವರಮ್ಮ, ಡ್ರಾಮಾನ? ಹಂಗಂದ್ರೆ ಏನೇ ಆಯಿತು ಅಂತ ಕೇಳಿದಾಗ ಪ್ರಿಯಾ, ವಲ್ಲಭಂಗೂ ಮಾವಂಗೂ ಜಗಳ ಆಯಿತು ಅಂದ್ಬಿಟ್ಟು ಎಲ್ಲ ಕಥೆನೂ ಹೇಳ್ತಾಳೆ. ಅವ್ರ ಅಮ್ಮ ಕೇಳಿಸ್ಕೊಂಡು, ಹೌದೇನೇ ಅಂದಾಗ ಪ್ರಿಯಾ, ಹೌದು ಅಮ್ಮ, ಮಾವ ಈ ಮನೇಲಿರೋಕ್ಕೆ ಮನಸ್ಸೇ ಆಗ್ತಿಲ್ಲ. ಈ ಮನೆಯವ್ರು ಯಾರು ಏನೂ ಮಾತಾಡ್ತಾನಿಲ್ಲಮ್ಮ. ನನಗೆ ಮಾವನ ಸಮಾಧಾನ ಮಾಡಬೇಕಾ ಅಥವಾ ಸುಮ್ಮನೆ ನಡ್ಕೋಬೇಕಂತ ಗೊತ್ತೇ ಆಗ್ತಿಲ್ಲ ಅಮ್ಮ ಅಂತ ಅಂದಾಗ ಅವರಮ್ಮ, ಅಯ್ಯೋ ದಡ್ಡಿ, ಈಗೇನಾದ್ರು ಸುಮ್ಮನೆ ನಿಂತ್ಕೊಂಡಿಯೋ ನೀನು ಕೆಟ್ಟೆ ಅಂತ ಅರ್ಥ. ಈಗಲೇ ಕಣೆ ನೀನು ನಿಜವಾದ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ನೀನು ಅಂತ ಹೇಳಿದಾಗ ಪ್ರಿಯಾ, ಸುಮ್ಮನೆ ಇರಬೇಡ ಅಂದರೆ ಏನಮ್ಮ ಮಾತಾಡೋದು ಅಂತಂದಾಗ ಅವರಮ್ಮ, ನೋಡು ನಿಮ್ಮ ಮಾವ ಮನೆ ಬಿಟ್ಟು ಹೋಗ್ಬಿಡ್ದು, ಆದರೆ ವಲ್ಲಭ ಮನೆ ಬಿಟ್ಟು ಹೋಗ್ಬೇಕು ಅಂತ ಒಳ್ಳೆ ಐಡಿಯಾ ಕೊಡ್ತೀನಿ ಅಂದ್ಬಿಟ್ಟು ಐಡಿಯಾ ಕೊಡ್ತಾಳೆ. ಅದನ್ನು ಪ್ರಿಯಾ ಕೇಳಿಸ್ಕೊಂಡು, ನೀನು ಹೇಳ್ದಾಗೆ ಮಾಡ್ತೀನಮ್ಮ ನಾನು ಅಂತಂದಾಗ ಅವರಮ್ಮ, ಆ ಮಗಳೇ ನೀನೀಗ ಆಟ ಶುರು ಮಾಡು, ಸ್ವಲ್ಪ ಹೊತ್ತಲ್ಲಿ ನಾನು ಬಂದು ಆಟಕ್ಕೆ ಸೇರ್ಕೋತೀನಿ. ಈ ಅಕ್ಕನ ಎಂಟ್ರಿ ಆದಮೇಲೆ ನಿಜವಾದ ಆಟ ಶುರು ಆಗುತ್ತೆ, ನೋಡ್ಕೊ ನೀನು ಅಂತ ಹೇಳ್ತಾಳೆ. ಅದಕ್ಕೇ ಪ್ರಿಯಾ, ಸರಿ ಆಯಿತು, ನೀನು ಬೇಗ ಬಾ, ನೀನು ಹೇಳಿರೋ ಕೆಲಸ ನಾನು ಮಾಡಿರ್ತೀನಿ ಅಷ್ಟರಲ್ಲಿ ಅಂತಂದಾಗ ಅವರಮ್ಮ, ಮುದ್ದು ಮಗಳು ನೀನು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಪ್ರಿಯಾ ಫೋನ್ ಕಟ್ ಆದಮೇಲೆ ಮನೆ ಒಳಗಡೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನನಗೆ ಈ ಮನೇಲಿ ಇರೋಕ್ಕೆ ಅನಿಸ್ತಿಲ್ಲ ಅಂತ. ಅಷ್ಟೇ ಪ್ರಿಯಾ ಬಂದು, ಅಲ್ಲ ಮಾವ ನೀವು ಮನೇಲಿ ಇಲ್ದಿರ ಯಾಕೆ ಮಾತಾಡ್ತಿದ್ದೀರಾ? ನಿಮಗೆ ಯಾಕೆ ಹಿಂಗೆ ಬೇಜಾರಾಗ್ತಿದೆ ಮಾವ? ಹಂಗೆಲ್ಲ ಮಾತಾಡ್ಬಿಡಿ, ಕೈ ಮುಗಿದು ಕೇಳ್ಕೊತೀನಿ ಮಾವ ನಾನು ಅಂತ ಹೇಳಿದಾಗ ಮೀನಾ, ಅಲ್ಲ ಮಾವ ಯಾವಾಗ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಈ ಪ್ರಿಯಾ ಅವರೇ ಅಂತಕ್ಕೆ ಶೋರಾಗಿ ಆಡ್ತಿದ್ದಾರೆ, ಈ ಮಾತನ್ನ ಎಲ್ಲಿಂದ ಎಲ್ಲಿವರೆಗೂ ತೊಗೊಂಡು ಹೋಗ್ತಿದ್ದಾರಲ್ಲ ಇವರು ಅಂತಂದಾಗ ಪ್ರಿಯಾ, ಅಯ್ಯೋ ನೀವು ಈ ಮನೆ ಆಧಾರ ನಂದ ದೀಪ ಮಾವ, ನೀವೇ ಮನೆ ಬಿಟ್ಟು ಹೋಗ್ತೀವಿ ಅಂದರೆ ನಮ್ಮ ಜೀವನ ಎಲ್ಲ ಕತ್ಲೆ ಆಗಿಬಿಡುತ್ತೆ ಮಾವ. ವಲ್ಲಭ ಅವ್ರೆ, ನೀವು ಯಾಕೆ ಈ ಥರ ಕೆಲಸ ಮಾಡಿದ್ರೆ? ಅಮೂಲ್ಯನ ಆ ಮನೆಗೆ ಕಳಿಸೋ ವಿಚಾರ ನಮ್ಮ ಮನೆಯವ್ರಿಗೂ ಅವ್ರ ಮನೆಗೂ ಆಗಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಅಷ್ಟಕ್ಕೂ ನಿಮ್ಮ ಅಣ್ಣನ ಮದುವೆ ಅಂದರೆ ನಮ್ಮ ಮದುವೆ ನಿಲ್ಸಕ್ಕೆ ಬಂದವರು ಅವರು. ಆ ಮನೆಗೆ ಅಮೂಲ್ಯನ ಕಳ್ಸೋಕ್ಕಿಂತ ಮುಂಚೆ ಮಾವಂಗೆ ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ ಅಂತ ಯೋಚನೆ ಮಾಡಿಲ್ಲ ನೀನು? ಮನೇಲಿ ಇಷ್ಟೊಂದು ಜನ ಇರಬೇಕಾದ್ರೆ ಅಮೂಲ್ಯ ಅವ್ರ ಮನೆಗೆ ಹೋಗಿದ್ದು ಸರಿನಾ? ನೀವು ಮಾಡಿದ್ದೆ ಸರಿ ಅಂದ್ಕೊಂಡ್ರೆ ಹೇಗಾಗುತ್ತೆ ಹೇಳಿ? ಇದು ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ಮಾವ? ಅವರೇನೋ ಚಿಕ್ಕವರು, ಗೊತ್ತಿದ್ದು ತಪ್ಪು ಮಾಡ್ಬಿಟ್ಟಿದೆ, ನಿಮ್ಮ ಮನ್ಸನ್ನ ಕಲ್ ಮಾಡ್ಕೊಳ್ಳಿ ಮಾವ. ಇದೊಂದ್ಸಲಿ ಅವ್ರನ್ನ ಕ್ಷಮಿಸ್ಬಿಡಿ ಮಾವ, ಇನ್ನೊಂದ್ಸಲಿ ಇದು ತಪ್ಪಾಗಲ್ಲ ಮಾವ, ವಲ್ಲಭ ಅವ್ರು ತಿಳ್ಕೊತಾರೆ ಮಾವ, ಇದೊಂದ್ಸಲಿ ಅವ್ರನ್ನ ಕ್ಷಮಿಸ್ಬಿಡಿ ಮಾವ ಅಂತಂದಾಗ ನಂದ ಸುಮ್ಮನೆ ಆಗಿದ್ದು ನೋಡಿ ಪ್ರಿಯಾ ಮನ್ಸಲ್ಲಿ, ಅಲ್ಲ ನಾನು ಕ್ಷಮಿಸಿ ಅಂತ ಕ್ಷಮಿಸ್ಬಿಡ್ತಾರೇನೋ ಇವರು ಅಂದ್ಬಿಟ್ಟು, ವಲ್ಲಭ ಅವರೇ ಬನ್ನಿ ಮಾವನ ಕಾಲಿಗೆ ಬಿದ್ದುಬಿಟ್ಟು ಕ್ಷಮೆ ಕೇಳಿ ಅಂತಂದಾಗ ವಲ್ಲಭ ಸುಮ್ಮನೆ ನಿಂತಿರ್ತಾನೆ. ಅದನ್ನ ನೋಡಿಬಿಟ್ಟು ಪ್ರಿಯಾ, ಬನ್ನಿ ಕಾಲಿಗೆ ಬೀಳಿ ಅಂತಂದಾಗ ವಲ್ಲಭ, ನೋಡಿ ನಾವು ಆ ಮನೆ ಕಳಿಸಿರೋದು ಅಮೂಲ್ಯನ ಇಷ್ಟ ಆಗದೆ ಇರ್ಬೋದು, ಆದರೆ ಕಾಲು ಹಿಡಿದು ಕ್ಷಮೆ ಕೇಳೋಂಥ ತಪ್ಪು ನಾನೇನೂ ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ನಂದ, ನೋಡಿದ್ರ ಅವನ ಅಹಂಕಾರನ? ಇದಕ್ಕೆ ಪ್ರಿಯಾ ಈ ಮನೇಲಿ ನನಗಿರಬೇಕು ಅಂತ ಒಂಚೂರು ಅನ್ನಿಸ್ತಾನೆ ಇಲ್ಲ ನನಗೆ. ನಂಗೊಂಚೂರು ಬೆಲೆ ಇಲ್ಲ, ನಾನು ಅಷ್ಟೇ ಬಡ್ಕೋತಾ ಇರ್ತೀನಿ, ಯಾರೂ ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಒಟ್ಟಿನಲ್ಲಿ ನನ್ನ ಮನೇಲಿ ನಂಗೆ ನೆಮ್ಮದಿ ಇಲ್ಲ, ಎಲ್ಲ ನನ್ನ ಹಣೆ ಬರ. ಜೀವ ಇರೋವರೆಗೂ ನಾನು ಇದನ್ನು ಅನುಭವಿಸಿ ಸಾಯ್ಬೇಕಷ್ಟೇ ನಾನು. ಇವನಿದನಲ್ಲ ನನಗೆ ಮಗ ಅನ್ಸ್ಕೊಂಡು ನನ್ನ ಜೀವನದಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಇವನು. ಹೆಸ್ರಿಗೆ ಮಾತ್ರ ಇದು ನನ್ನ ಮನೆ ಛೀ ಅಂತ ಹೇಳಿದಾಗ ವಲ್ಲಭ, ಇದು ನಿಮ್ಮ ಮನೆಯೇ ಅಪ್ಪ, ಈ ಮನೆಯಲ್ಲಿ ನನ್ನಿಂದಾಗಿ ನಿಮಗೆ ನೆಮ್ಮದಿ ಹಾಳಾಗಿದೆ ಅಂತ ಹೇಳಿದ್ರಿ ಅಲ್ವಾ? ನಾನು ಈ ಮನೇಲಿ ಇಲ್ಲದೆ ನೀವು ಆರಾಮಾಗಿರ್ತೀರ ಅಂದರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದಾಗ ಗಿರಿಜಾ, ವಲ್ಲಭ ಏನು ಮಾತಾಡ್ತಿದ್ಯೋ ನೀನು ಅಂದಾಗ ನಂತ, ನೋಡು ಗಿರಿಜಾ ಎಷ್ಟು ಅತಿರೇಕದ ಮಾತಾಡ್ತೀನಿ, ನಾನು ಹೇಳಿದ್ನ ಅವನ್ನ ಮನೆ ಬಿಟ್ಟು ಹೋಗು ಅಂತ ಅಧಿಕ ಪ್ರಸಂಗಿ ಅಂತಂದಾಗ ಗಿರಿಜಾ, ನಾನು ಹೇಳ್ತೀನಿ ರೀ ಅವನಿಗೆ ಅಂತ ಅನ್ನಷ್ಟರಲ್ಲಿ ವಲ್ಲಭ, ನಾನಿದ್ದು ಅಪ್ಪಂಗೆ ನೆಮ್ಮದಿ ಎಲ್ಲ ಇಲ್ಲ ಅಂತ ನಾನು ಯಾಕೆ ಈ ಮನೇಲಿ ಇರಬೇಕು ಅಂದಾಗ ಮಾಧವ, ಅಪ್ಪಿತಪ್ಪಿನೂ ಹತ್ರ ಯಾಕೆ ಮಾತಾಡ್ತಿದ್ಯಾ, ಅಮ್ಮ ಹೇಳ್ತಿಲ್ವಾ ಅಂತಂದಾಗ ಕೇಶವ, ಸುಮ್ಮನೆ ಇರು ಅಂತ ಹೇಳ್ತಿದ್ದೆ ತಾನೆ, ಏನು ಮಾತಾಡಬೇಡ, ಹೋಗಿ ಒಳಗಡೆ ನೀನು ಅಂದಾಗ ವಲ್ಲಭ, ನಾನು ಹೇಳಿದ್ನಲ್ಲ ಆಗ್ಲೇ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ನಂದ, ಎಲ್ಲೋಗ್ತಾನೋ ನಾನು ನೋಡ್ತೀನಿ ಅಂತ ಅಂದಾಗ ಗಿರಿಜಾ, ರೀ ಬೇಡ ರೀ ಅಂತ ಹೇಳ್ತಾನೆ. ವಲ್ಲಭ ಆದ್ರೂ ಯಾರು ತಡೆದ್ರೂ ನೋಡ್ದಂಗೆ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ. ಎಲ್ಲರೂ ನಂದನ ಹತ್ರ ಬಂದು ತಡೀರಿ ಅಂತಂದ್ರು ಯಾರೂ ತಡೆಯಲ್ಲ. ಅಮೂಲ್ಯ ಓಡ್ ಬಂದು, ಎಲ್ಲಿಗೆ ಹೋಗ್ತಿದ್ಯಾ ವಲ್ಲಭ ನೀನು, ಈ ಥರ ಮಾಡಬೇಡ ನೀನು ಅಂತಂದಾಗ ವಲ್ಲಭ, ನೀನು ಈ ಮನೇಲೇ ಇರು ನಾನು ಹೋಗ್ತೀನಿ ಅಂದಾಗ ಅಮೂಲ್ಯ, ನೀನು ಹೋಗೋದಿದ್ರೆ ನಾನು ಬರ್ತೀನಿ ವಲ್ಲಭ ಅಂತಂದಾಗ
ವಲ್ಲಭ ಸುಮ್ಮನೆ ನಾನು ಇನ್ನೊಂದು ಮಾತಾಡೋದು ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ತಾ ಅಮೂಲ್ಯ ವಲ್ಲಭ ಅಂತ ಕಿರ್ಚ್ಕೋತಾ ಇರ್ತಾಳೆ. ಈ ಕಡೆ ಇಂದ್ರ ಮತ್ತು ಅವನ ಮಗಳು ಇಬ್ರು ಕಾಯ್ತಾ ನಿಂತಿರ್ತಾರೆ. ಆದರೆ ವಲ್ಲಭ ಮನೆಯಿಂದ ಹೊರಗೆ ಬರೋದು ನೋಡ್ಬಿಟ್ಟು ಇಂದ್ರ ಮತ್ತು ಅವನ ಮಗಳು ಗಾಬರಿ ನೋಡ್ತಾ ಇರ್ತಾರೆ. ಅದಕ್ಕೆ ಅವಳ ಮಗಳು, ಅಮ್ಮ ಅಮೂಲ್ಯ ಮನೆಯಿಂದ ಹೊರಗಡೆ ಬರ್ತಾಳೆ, ಕಾಲು ಅಳ್ತಾಳೆ, ಬೀದಿಗೆ ಬೀಳ್ತಾಳೆ ಅಂದರೆ ವಲ್ಲಭ ಬರ್ತಿದ್ದಾನಲ್ಲಮ್ಮ ಅಂದಾಗ ಇಂದ್ರ, ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೆ, ನಾನು ಇಟ್ಟಿದ್ದ ಬಾಂಬು ಅಮೂಲ್ಯನ ಜೀವನ ಚಿತ್ರ ಮಾಡುತ್ತೆ ಅಂದ್ಕೊಂಡ್ರೆ ಅದು ಟುಸ್ಪಟಾಕಿ ಆಗೋಯ್ತಲ್ಲೇ ಅಂತ ಹೇಳಿದಾಗ ಅವಳ ಮಗಳು, ಈ ವಲ್ಲಭ ಅಮೂಲ್ಯನ ಸೇಫ್ ಗಾರ್ಡ್ ಮಾಡೋಕ್ಕೆ ನಂದನ್ ಚೆನ್ನಾಗಿ ಬಯಸ್ಕೊಂಡಿದ್ದಾನೆ ಅಂದಾಗಿಂದ್ರ, ಅಲ್ಲ ಇವನಿಗೆ ಅವಳ ಮೇಲೆ ಅಷ್ಟೊಂದು ಲವ್ ಇದೆಯಾ ಅಂದಾಗ ಅವಳ ಮಗಳು, ಲವೋ ನೀನು ಟುಸ್ಪಟಾಕಿ ಪ್ಲ್ಯಾನ್ಗೆ ನಾನು ಬಿಸಿಲಲ್ಲಿ ನಿಂತ್ಕೊಂಡು ನಾನು ಟ್ಯಾನ್ ಆಗೋಯ್ತು ಅಂದ್ಬಿಟ್ಟು ಹೋಗ್ತಾಳೆ. ಇಂದ್ರ, ಇವತ್ತೇನೋ ನೀನು ಸಕ್ಸಸ್ ಆಗಿದೆಯಾ, ಆದರೆ ನೆಕ್ಸ್ಟ್ ಟೈಮ್ ನಿನ್ನ ಬೀದಿಗೆ ಇಳಿಸ್ತೀನಿ ನಾನು ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ಗಿರಿಜಾ, ನಮ್ಮ ವಲ್ಲಭ ಹೋಗ್ಬಿಟ್ಟ ನೋಡ್ರಿ, ಒಂದೇ ಒಂದ್ಸಲಿ ಅವನ್ನ ಕರೀರಿ ಅಂದಾಗ ನಂದ, ಅವನೇ ನಮ್ಮ ಮಾತು ಕೇಳ್ತಾನೆ, ಹೋಗು ಅಂತ ನಾನು ಏನಾದರೂ ಹೇಳಿದ್ನ, ಯಾವ್ದು ಮಾಡಬೇಡ ಅಂತ ಹೇಳ್ತೀನಿ ಅದನ್ನೇ ಮಾಡೋದು ಜಾಸ್ತಿ ಅವನು. ಓದೋ ವಿಚಾರದಲ್ಲೂ ಅಷ್ಟು ನನ್ನ ಮಾತು ಕೇಳಲಿಲ್ಲ, ಮದುವೆ ವಿಚಾರದಲ್ಲಿ ನನಗೆ ಕೇಳಲೇ ಇಲ್ಲ, ಶತ್ರು ವಿಚಾರದಲ್ಲೂ ನನ್ನ ಮಾತು ಕೇಳಲ್ಲ ಅವನು. ಇನ್ನೂ ನಿಂಗೆ ಅನಿಸ್ತಿದ್ಯಾ ಅವನ ಮಾತು ಕೇಳ್ತಾನೆ ಅಂದಾಗ ನಂದ. ಗಿರಿಜಾ, ಅವನೇನೋ ಕೋಪದಲ್ಲಿ ಹೋಗಿದ್ದಾನು, ಹೋಗಿ ತಡೀರಿ ಅಂದಾಗ ನಂದ, ನಾನೇನಾದರೂ ಹೇಳಿದ್ದೀನ ಅವನ ಮನೆ ಬಿಟ್ಟು ಹೋಗು ಅಂದಾಗ ಕೇಶವ, ಅವನೇನೋ ಚಿಕ್ಕವನಾಗಿ ಏನೋ ತಪ್ಪು ಮಾಡಿದ, ದೊಡ್ಡವರಾಗಿ ನೀವು ಸಿಟ್ಟು ಮಾಡಿಕೊಂಡ್ರೆ ಹೇಗಪ್ಪ, ನೀವು ಅವನ್ನ ಕ್ಷಮಿಸ್ಬೇಕಲ್ವಾ ಅಂದಾಗ ಮಾಧವ, ಒಂದ್ಸಲಿ ವಲ್ಲಭನ ಜೊತೆ ಮಾತಾಡಿ ಪ್ಲೀಸ್ ಅಪ್ಪ ಅಂದಾಗ ನಂದು ಅದಾಗಲ್ಲ ಅಷ್ಟೇ ಅಂತಾನೆ. ಆಮೇಲಿಂದ ಮೀನಾ, ವಲ್ಲಭ ಏನು ಮಾಡಿದ್ರು ಅದು ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ, ಸುಮ್ಮನೆ ಅಮೂಲ್ಯನ ಮನೆಗೆ ಕಳಿಸಿಲ್ಲ, ಒಂದ್ಸಲಿ ನೀವು ವಲ್ಲಭ ಕೂತು ಮಾತಾಡಿ ಅದ್ರ ಬಗ್ಗೆ, ಏನೇ ಮನಸ್ತಾಪ ಇದ್ರೂ ಹೋಗುತ್ತೆ ಮಾವ, ಪ್ಲೀಸ್ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ನಂದ, ಮೀನಾ ಅವನ ಜೊತೆ ಮಾತಾಡೋದು ಏನಂತದ್ದು ಇಲ್ಲ, ಅವ್ನು ದೊಡ್ಡವ್ರ ಮಾತು ಕೇಳಲ್ಲ ಅಂದಮೇಲೆ ಅವನ ಹತ್ರ ಯಾಕೆ ಮಾತಾಡ್ಬೇಕು, ನಾನು ಮನೆ ಬಿಟ್ಟು ಹೋಗಿದ್ದಂತಾನೆ, ಹೋಗ್ಲಿ ಬಿಡೋ ಅವನು, ಹೋಗಿ ಅನ್ಭವಿಸ್ಲಿ ಅವನು ಅಂತ ಹೇಳ್ದಾಗ ಗಿರಿಜಾ, ಹಾಗೆ ಹೇಳಿದ್ರೆ ಹೇಗೆ, ನಮ್ಮ ಮನೇಲಿ ನಂದ ಗೋಕುಲ ಅಂತ ಹೇಳ್ತಿರ್ತಾರೆ, ನಮ್ಮ ಮಗ ಮನೆ ಬಿಟ್ಟು ಹೋದ್ರೆ ನಂದ ಗೋಕುಲ ಹೇಗಾಗುತ್ತೆ ಅದು ನಿಮ್ಮನ್ನೇ ಕೇಳ್ತೀರ, ದಯವಿಟ್ಟು ಮಾತಾಡ್ರಿ ಅಂತ ಕೇಳ್ಕೊತಾಳೆ. ಆಮೇಲೆ ಅಮೂಲ್ಯ, ತಪ್ಪೆಲ್ಲ ನಂದು ಮಾವ, ನಾನೇ ಆ ಮನೆಗೆ ಹೋದೋಳು, ಇದ್ರಲ್ಲಿ ವಲ್ಲಭಂದು ಏನೂ ತಪ್ಪಿಲ್ಲ, ಯಾಕೆ ನಾನು ಆ ಮನೆಗೆ ಕಳಿಸ್ತಾ ಅಂದಾಗ ನಂದ ಹೊಟ್ಟೋಗ್ಬಿಡ್ತಾನೆ ಅಲ್ಲಿಂದ. ಅದಕ್ಕೆ ಅಮೂಲ್ಯ, ಮಾವ ಒಂದು ನಿಮಿಷ ನನ್ನ ಮಾತು ಕೇಳಿ ಮಾವ ಅಂದಾಗ ಅವಳ ಮಾತು ಕೇಳ್ದಂಗೆ ಹೊಟ್ಟೋಗ್ತಾನೆ. ಆಮೇಲೆ ಅಮೂಲ್ಯಂಗೆ ಎಲ್ಲರೂ ಸಮಾಧಾನ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನಂದ ಮನೆಯಿಂದ ಹೊರಗಡೆ ಬಂದು ನೋಡೋಷ್ಟರಲ್ಲಿ ವಲ್ಲಭ ಒಂದು ಟೆಂಟ್ ಹಾಕಿರ್ತಾನೆ. ಅದನ್ನ ನೋಡಿಬಿಟ್ಟು ನಂದ, ಮನೆ ಬಿಟ್ಟು ಹೋದ ತಾನೆ, ಮನೆ ಬಿಟ್ಟು ಹೋಗಬೇಕು, ಅದು ಬಿಟ್ಟು ಟೆಂಟ್ ಹಾಕಿದಾನಲ್ಲ ಅಂತಂದಾಗ ವಲ್ಲಭ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದೆ, ಇದೇ ನಿಮ್ದು ಜಾಗ, ಇದು ಪಬ್ಲಿಕ್ ಪ್ಲೇಸು, ಇದನ್ನು ಯಾರೂ ಕೇಳೋ ಹಾಗಿಲ್ಲ, ನಾನು ಎಲ್ಲಿ ಬೇಕೋ ನಾನು ಅಲ್ಲಿ ಇರ್ತೀನಿ ಅಂದಾಗ ನಂದ, ಚೂರು ಪಾರು ಉಳಿದಿರೋ ಮರ್ಯಾದಿನೂ ಹಾಳು ಮಾಡ್ಬೇಕಾಗಂತ ಅಂದ್ಕೊಂಡಿದ್ದಾನೆ ಗಿರಿಜಾ ಇವನು, ಕೇಳು ಅಂತಂದಾಗ, ಮನೆ ಬಿಟ್ಟು ಹೋಗಿದ್ದೊಂದು ಅತಿರೇಕ, ಇನ್ನು ಇದೊಂದು ಅತಿರೇಕ, ಈ ಟೆಂಟ್ನ ಕಿತ್ತಾಕ್ತಾನೆ ಇಲ್ವಾ ಕೇಳು ಗಿರಿಜಾ ಅಂತಂದಾಗ ವಲ್ಲಭ, ಕಷ್ಟಪಟ್ಟು ಇದನ್ನು ಮಾಡಿದ್ದೀನಿ, ಎಂತ ಕಿತ್ತಾಕ್ಲಿ ನಾನು ಕಿತ್ತಾಕಲ್ಲ ಅಂತ ಇದನ್ನು ಕೇಳಿ ಎಲ್ರಿಗೂ ಫುಲ್ ಶಾಕಲ್ಲಿ ನಿಂತ್ಕೊಂಡಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.